ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಪೂಜೆ ಎಲ್ಲ ಆಯಿತು. ಟೈಮ್ ಈಗಾಗಲೇ ಒಂದು 6:30 ಆಗಿದೆ. ನಾವು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ ಗಿರಿ ಪ್ರದಕ್ಷಿಣೆಗೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳ್ಕೊಂಬರ್ತೀನಿ. ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅಂದರೆ ಎಲ್ಲ ಫ್ಯಾಮಿಲಿನೇ ಹೋಗ್ತಾ ಇರೋದು. ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ, ವಾಂಗಿಬಾತ್ ಮಾಡಿಕೊಂಡು ಚಪಾತಿ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀವಿ. ಆಮೇಲೆ ಗಾಡಿಗೆಲ್ಲ ಎಷ್ಟಾಯಿತು ಎಷ್ಟೆಷ್ಟು ಬಿತ್ತು ಒಬ್ರಿಗೆ ಅಂತ ಹೇಳ್ತೀವಿ. ಆಮೇಲೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವು ಅಂತ ಎಲ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ. ತಿಂಡಿಗೆ ವಾಂಗಿಬಾತ್ ಮಾಡ್ಕೊಂಡಿದ್ದೆ. ಒಂದು ಪಾತ್ರೆಗೆ ಒಂದು ಕಪ್ ಎಣ್ಣೆ ಹಾಕೊಂಬಿಟ್ಟು ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ಅರ್ಧ kg ನಾನು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಮನೇಲೇ ವಾಂಗಿಬಾತ್ ಪೌಡ್ರು ಮಾಡ್ಕೊಂಡಿದ್ದೆ. ಅದು ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲೇ ಮಾಡೋಣ ಅಂದ್ಕೊಂಡೆ, ಲೆಂತ್ ಆಗೋಗುತ್ತೆ ಅಂದ್ಬಿಟ್ಟು ನಾನು ಮಾಡಿಲ್ಲ. ಅದಕ್ಕೋಸ್ಕರನೇ ವಿಡಿಯೋಗಳು ಎಷ್ಟೋ ಸಲ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ, ರೆಕಾರ್ಡ್ ಆಗಿಲ್ಲ. ಅದಕ್ಕೆ ಸ್ವಲ್ಪನೇ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನಾನು ಇನ್ನೊಂದು ಸಲ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ಬದನೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನೂ ಹಾಕ್ಕೊಂಡು ಟೊಮೊಟೊನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಬೆಂದ ಮೇಲೆ ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ವಾಂಗಿಬಾತ್ ಪೌಡ್ರು, ಅದನ್ನೇ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಮನೇಲೇ ಮಾಡ್ಕೊಂಡಿರೋದು ಪೌಡ್ರು, ಈಸಿಯಾಗಿ ಮಾಡ್ಕೊಬೋದು. ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಟೈಮ್ ಯಾರು ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದು ಪೌಡ್ರು ಎಲ್ಲ ಹಾಕಿದ್ಮೇಲೆ ಅದೆಲ್ಲ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇವಾಗ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹುಳಿ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಮನೇಲೇ ಪೌಡ್ರ್ ಹಾಕ್ಕೊಂಡು ಮಾಡೋದ್ರಿಂದ ವಾಂಗಿಬಾತು ಸೇಮ್ ನಮಗೆ ಹೋಟ್ಲುಗಳಲ್ಲಾಗಿರ್ಬೋದು, ಮದುವೆ ಮನೇಲೆಲ್ಲ ಯಾವ ಥರ ಭಟ್ರುಗಳು ಮಾಡ್ತಾರೋ ಅದೇ ಟೇಸ್ಟೇ ಇತ್ತು. ಇವಾಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. 1.5 kg ಅಕ್ಕಿ ಹಾಕ್ಕೊಂಡಿದ್ದು. ಅಂದರೆ ಮನೇಲೇ ಅಡುಗೆಗಳು ಮಾಡ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ತಿಂಡಿಗೆ ವಾಂಗಿಬಾತ್ ಮಾಡ್ಕೊಂಡಿದ್ದೆ, ರಾತ್ರಿಗೆ ಚಪಾತಿನೂ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ. ಮಧ್ಯಕ್ಕೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಕಾಳಭೈರೇಶ್ವರ ದೇವಸ್ಥಾನದಲ್ಲಿ ಊಟ ಇರುತ್ತೆ ಅಂತ ಗೊತ್ತಿತ್ತು. ಯಾಕಂದರೆ ನಾವು ಪ್ರತಿ ವರ್ಷ ನಮ್ಮ ಓಂ ಶಕ್ತಿ ಹೋಗ್ತೀವಲ್ಲ, ಗೊತ್ತಿರೋದ್ರಿಂದ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡ್ಕೊಂಡಿರಲಿಲ್ಲ. ಅದಕ್ಕೇ 2 ಟೈಮಿಗೆ ಮಾತ್ರ ನಾನು ಮಾಡ್ಕೊಂಬಿಟ್ಟಿದ್ದೆ. ಇವಾಗ ಅಕ್ಕಿ ಹಾಕೊಂಬಿಟ್ಟು ನೀರು ಹಾಕೊಂಬಿಟ್ಟು ಉಪ್ಪು ಹಾಕೊಂಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟೆ. ಒಂದು 10 ನಿಮಿಷದಲ್ಲೆಲ್ಲ ಅನ್ನ ಆಗಿತ್ತು. ಮುಚ್ಚಿಟ್ಟಿದ್ದೀನಿ, ರೆಡಿಯಾಗಿದೆ. ಎಲ್ಲ ಆದಮೇಲೆ ಎಲ್ಲರೂ ಬಾಕ್ಸ್ಗೆ ಹಾಕ್ಕೊಳ್ಳೋರು, ಚಪಾತಿ ತೀಡೋರೆಲ್ಲ ಮಾಡ್ಕೊತಾ ಇದ್ರು. ನೋಡಿ ಈ ನೀಟಾಗಿ ವಾಂಗಿಬಾತ್ನೆಲ್ಲ ಕಲಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊತಾ ಇದ್ದಾರೆ. ನಮ್ಮ ಕಾವ್ಯ ಬಂದು ಚಪಾತಿ ತೀಡ್ತಾ ಇದ್ದಾಳೆ. ಅವಳು ತೀಡ್ಕೊಟ್ಲು ಪಾಪ. ಬೆಳಗ್ಗೆನೇ ಅವಳು ಬಂದಿದ್ಲು. ಅವಳು 5:30 ಅಷ್ಟೊತ್ತಿಗೆ ಬಂದು ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬಂದು ಅವಳು ಚಪಾತಿ ಒಂದು ತೀಡ್ಕೊಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಆಯಿತು. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೂ ಮನೇಲೇ ಸಂಕಲ್ಪ ಮಾಡ್ಕೊಂಬಿಡಿ. ನಮಗೆ ದರ್ಶನ ಸಲೀಸಾಗಂಗೆ ಮಾಡಪ್ಪ, ಎಲ್ಲ ಒಳ್ಳೇದು ಮಾಡ್ಕೊಡಪ್ಪ ಅಂತ ಮನೇಲೇ ಸಂಕಲ್ಪ ಮಾಡ್ಕೊಂಡೋಗ್ರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಆಗುತ್ತೆ. ಮನೇಲಿ ದೀಪ ಹಚ್ಬಿಟ್ಟೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಹೋಗಬೇಕು. ಎಲ್ಲ ರೆಡಿಯಾಗಿದ್ದಾಯಿತು. ನಮ್ಮದು ಪೂಜೆ ಎಲ್ಲ ಮುಗಿತು. ಅಷ್ಟೊತ್ತು ಗಾಡಿ ಬಂತು. ಗಾಡಿಗೂ ಅಷ್ಟೊಂದು ಕುಂಕುಮ ಇಟ್ಬಿಟ್ಟು ನಿಂಬೆಹಣ್ಣು ಇಟ್ಕೊಂಬಂದು ಹೂವೆಲ್ಲ ಇಟ್ಬಿಟ್ಟು ನಾನು ಗಾಡಿ ಪೂಜೆ ಮಾಡ್ತಾಯಿದ್ದೀನಿ. ಯಾವಾಗೂ ನಾವು ಫ್ಯಾಮಿಲಿ ಎಲ್ಲೇ ಹೋದ್ರೂ ಇದೇ ಗಾಡಿನೇ ಬುಕ್ ಮಾಡೋದು. ಅರುಣ ಅಂತ ನನ್ನ ಮನೆಯವ್ರ ಫ್ರೆಂಡ್ ಗಾಡಿನೇ, ಟಿ ಗಾಡಿ, ಅವನ ಗಾಡಿನೇ ನಾವು ಬುಕ್ ಮಾಡೋದು. ಎಷ್ಟು ಬಿತ್ತಪ್ಪ ಒಬ್ರಿಗೆ ಅಂದರೆ ಎಲ್ಲರಿಗೂ ಊಟ ತಿಂಡಿ ಎಲ್ಲ ಸೇರಿ ನಮಗೆ ಒಬ್ರಿಗೆ 1,500 ಬಿತ್ತು. ಇನ್ನೂ 2 ಸೀಟ್ ಖಾಲಿ ಇತ್ತು. 2 ಸೀಟ್ ಏನಾದ್ರು ಫಿಲಪ್ ಆಗಿದೆ. ಇನ್ನೂ ಒಂದು 200 ಕಮ್ಮಿ ಬಿದ್ದಿರೋದು. ಆರಾಮಾಗಿ ಹೋಗಿ ಬರೋಣಂತ ಫ್ಯಾಮಿಲಿನೇ ಹೋಗಿ ಬಂದು 1,500 ಬಿತ್ತು ಒಬ್ರಿಗೆ. ನಾನು 2 ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಾವು ಯಾವ್ಯಾವ ದೇವಸ್ಥಾನಕ್ಕೂ ಇದು ಒಂದು, ಆಮೇಲೆ ತಿರುವಣ್ಣಾಮಲೆದು ಒಂದು ಬೇರೆ ಮಾಡ್ತಾಯಿದ್ದೀನಿ. 2 ವಿಡಿಯೋನು ನೋಡಿ. ಗಾಡಿಯೆಲ್ಲ ಪೂಜೆ ಮಾಡ್ಕೊಂಡು ಇವಾಗ ಮಾಮೂಲಿ ಗಣೇಶನ ದೇವಸ್ಥಾನಕ್ಕೆ ಬಂದು ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗೋಣಂತ. ನಾವು ಹೊರಗಡೆ ಹೋದ್ರೂ ಇಲ್ಲಿ ಬಂದು ನಾವು ಕೈ ಮುಕ್ಕೊಂಡೆ ನಾವು ಈ ದೇವ್ರಿಗೆ ಹೋಗೋದು. ನೀವೆಲ್ಲ ನೋಡೇ ಇದ್ದೀರಾ, ಮನೆ ಜಾತ್ರೆ ಆಗಿದ್ದು ಗರ್ಭದ ಗುಡಿಲಿ ದೇವ್ರು ನೋಡಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಗಣೇಶನ ನೋಡ್ಕೊಂಡೆ ಪಕ್ಕದಲ್ಲಿ ತಂದೆ ಈಶ್ವರನಿದ್ದಾರೆ, ಈ ಕಡೆ ತಾಯಿ ಪಾರ್ವತಿ ಅಮ್ಮನವ್ರು ಇದ್ದಾರೆ. ಇಬ್ಬರೂ ನೋಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲೂ ಮಂಗಳಾರತಿ ತೊಗೊಂಡು ಆಚೆ ಬರ್ತಾ ಇದ್ದಂಗೆ ಎಲ್ಲರೂ ಫ್ಯಾಮಿಲಿ ನಿಂತ್ಕೊಂಡು ಇಲ್ಲೊಂದು ಫೋಟೋ ಒಂದು ವಿಡಿಯೋ ಮಾಡಿಕೊಂಡೆ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ನಾನು. ಲಿಂಗದ ಹೂವು ಅಂದಿದ್ನಲ್ಲ, ಇದೇ ಲಿಂಗದ ಹೂವು ನೋಡಿ. ಒಳಗಡೆ ಲಿಂಗ ಥರನೇ ಇದೆ. ಇದು ಸರ್ಪ ಥರ ಇದೆ. ಅಣ್ಣ ಇನ್ನೊಂಚೂರು ಬೆಟ್ಟಿ ಹಿಂದಕ್ಕೆ ಇಟ್ಕ ನೋಡಿ. ಅದು ಸರ್ಪ, ಒಳಗಡೆ ನೋಡಿ ಲಿಂಗನೇ, ಸೇಮ್ ಒಳಗಡೆ ಲಿಂಗ ಇದೆ. ನೀವು ನೋಡೇ ಇಲ್ವಲ್ಲ, ಇದೇ ಲಿಂಗದ ಹೂವು. ಪ್ರತ್ಯಂಗಿರಿ ದೇವಿ, ಪ್ರತ್ಯಂಗಿರಿ ದೇವಿ. ಎಲ್ಲರೂ ಗಾಡಿ ಎತ್ತಿದ್ರೆ ಎಲ್ಲರೂ ಕುತ್ಕೊಂಡಿರೋದನ್ನ ಹಂಗೇನೆ ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮ ಕನ್ನಡಿಗ ಮಾಡ್ತಾ ಇದ್ದಾನೆ.
ಎಲ್ಲರೂ ಆಯ್ ಅಂತ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ನಮಗಂತೂ ಟ್ರಿಪ್ಪು. ಎಲ್ಲ ಕಡೆನೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನು ಪುಣ್ಯ ಮಾಡಿದ್ವೋ, ಕಾರ್ತಿಕ ದೀಪ ಹಚ್ಚಿದ್ರು ಕಣ್ರಿ ಇದರಲ್ಲಿ. ಏನಪ್ಪ ತಿರುವಣ್ಣಾಮಲೆಯಲ್ಲಿ ನಮ್ಗೆ ಅದು ಸಿಕ್ತು ನಿಜವಾಗ್ಲೂ. ಈ ಪೌರ್ಣಮಿಯಿಂದ 12ನೇ ತಾರೀಕುವರೆಗೂ ವಿಶೇಷವಾದ ಪೂಜೆ ಅಂತ ದಿನ, ಒಳ್ಳೆ ದಿನವೇ ಹೋಗಿದ್ವಿ. ನಾವು ಫಸ್ಟ್ ಬಂದಿದ್ದು ಹೊಸೂರು ಹತ್ರ ಇರೋದು ಪ್ರತ್ಯಂಗಿನಿ ದೇವಿಗೆ ಬಂದು, ಅಂಗಾಳ ಪರಮೇಶ್ವರಿ ಅಂತಲೂ ಅಂತಾರೆ, ಪ್ರತ್ಯಂಗಿನಿ ದೇವಿನೂ ಅಂತಾರೆ. ಒಳಗಡೆ ಎಲ್ಲೂ ವಿಡಿಯೋ ಮಾಡೋಂಗೆ ಇಲ್ಲ. ಬರ್ತಾ ಇದ್ದಂಗೆ ಈಶ್ವರೊಂದು ವಿಗ್ರಹ ಸಿಗುತ್ತೆ, ಅದ್ರ ಕೆಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಗುರುಗಳದೊಂದು ವಿಗ್ರಹ ಇಟ್ಟಿದ್ದಾರೆ. ಅಂದರೆ ಈ ದೇವಸ್ಥಾನನ ಸ್ಥಾಪನೆ ಮಾಡಿದಾಗಿರ್ಬೋದು ಎಲ್ಲನೂ ಇವರೇನೆ, ಅವ್ರದ್ದೊಂದು ವಿಗ್ರಹ ಇಟ್ಟಿದ್ದಾರೆ. ನಮಗೆ ಬರ್ತಾ ಇದ್ದಂಗೆ ಇವ್ರು ನೋಡಿಕೊಂಡು ನಮ್ಮ ಎದುರಿಗೆ ಕಾಳಭೈರೇಶ್ವರ ದೇವ್ರು ಸಿಗುತ್ತೆ. ಒಳಗಡೆ ಪ್ರತ್ಯಂಗಿನಿ ದೇವರಿದೆ, ತುಂಬ ದೇವ್ರುಗಳಿದೆ, ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ. ಐನರ್ ಅದೇ ಅಂತ ಇದ್ರು, ಇಲ್ಲಿ ಮಾಟ ಮಂತ್ರ ಏನಾದ್ರು ಮಾಡಿರ್ತಾರಲ್ಲ ಆ ದೋಷ ಇಲ್ಲಿ ಪರಿಹಾರ ಆಗೋದಕ್ಕೆ ಸ್ಥಾಪನೆ ಆಗಿರೋ ದೇವಸ್ಥಾನ. ನೀವು ದಯವಿಟ್ಟು ವಿಡಿಯೋಗಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂದರು. ಅಲ್ಲಲ್ಲಿ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ನೀವು ಫಸ್ಟು ನೋಡಿದ್ದು ಕಾಳಭೈರವ, ಒಳಗಡೆ ಪ್ರತ್ಯಂಗಿನಿ ದೇವರಿದೆ, ತೋರ್ಸೋಕ್ಕಾಗಲಿಲ್ಲ. ಇದು ಬಂದು ರಾಹು ಕೇತು ನೀವು ನೋಡಿದ್ದು. ಇದು ಬಂದು ಅಮ್ಮಂದು, ಅಂದರೆ ಇಲ್ಲಿ ಹೋಮ ಮಾಡ್ತಾರೆ ಅದು ವಿಗ್ರಹ ನೋಡಿದ್ರು ಒಳಗಡೆ ಇದೆ. ಇದು ಸಿಂಹದ ಬಾಯಿ ಒಳಗಾಸಿಂದ ಹೋದರೆ ಪ್ರತ್ಯಂಗಿನಿ ದೇವ್ರು ಕಾಣಿಸುತ್ತೆ. ಹೇಳಿಲ್ವ, ಎಲ್ಲೂ ನಾವು ವಿಡಿಯೋ ಮಾಡೋಂಗಿರಲಿಲ್ಲ. ಅದಕ್ಕೋಸ್ಕರ ನಾನು ಮೇನ್ ಎಲ್ಲೆಲ್ಲಾಗುತ್ತೋ ಸ್ವಲ್ಪ ತೋರಿಸ್ದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ದಿನದಲ್ಲಿ ನೀವೇನಾದ್ರು ತಿರುವಣ್ಣಾಮಲೆಗೆ ಹೋಗಬೇಕು ಅಂದರೆ ನಾನು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಎಲ್ಲ ದೇವಸ್ಥಾನವೂ ಚೆನ್ನಾಗಿದೆ, ಎಲ್ಲನೂ ಶಕ್ತಿ ಇರೋ ದೇವಸ್ಥಾನಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇರೋದು. ಇವಾಗ ಎಲ್ಲರೂ ದರ್ಶನ ಮಾಡ್ಕೊಂಬಂದು ಹಂಗೆ ಇಲ್ಲೊಂದು ಫೋಟೋನು ಹಂಗೆ ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ. ಎಲ್ಲರನ್ನೂ ಕರೆದು ಒಟ್ಟಿನಲ್ಲಿ ಎಲ್ಲರನ್ನೂ ಸೇರಿಸೋಷ್ಟೊತ್ತಿಗೆ ಒಬ್ಬರು ಇತ್ತೊಬ್ರು ಎಲ್ಲ ಫೋಟೋಗಳು ಇಟ್ಕೊಳ್ಳೋಕೆ ಹೊರಟೋಗಿದ್ರು. ಹಂಗೂ ಸ್ವಲ್ಪ ಎಷ್ಟು ಜನ ಆಗುತ್ತೋ ಅಷ್ಟು ಜನ ನಿಂತ್ಕೊಂಡು ಇಲ್ಲಿ ಇಡ್ಸ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಮಗಂತೂ ಫ್ಯಾಮಿಲಿ ಜೊತೆ ಹೋಗೋದು ನನಗಂತೂ ತುಂಬಾ ಇಷ್ಟ. ಟ್ರಿಪ್ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲ ಕಡೆ ದರ್ಶನ ಸೂಪರು ಅಂದ್ಕೊಳ್ಳಿ. ಅದಕ್ಕೆ ಹೇಳೋದು, ಮನೇಲೇ ಸಂಕಲ್ಪ ಮಾಡ್ಕೊಂಡು ಹೋಗಿ, ತಂದೆ ನಾವು ನಿಮ್ಮ ದರ್ಶನಕ್ಕೆ ಬರ್ತಾ ಇದ್ದೀನಪ್ಪ, ನನಗೆ ಎಲ್ಲ ಕಡೆನೂ ದರ್ಶನ ಮಾಡ್ಕೊಡಿ ಅಂತ ಕೇಳ್ಕೊಳ್ಳಿ. ನೋಡಿ, ಇದೇನೇ ಸಿಂಹದ ಬಾಯಿ ಒಳಗೋದೆ ದೇವ್ರಿಗೆ ನಿಮ್ಗೆ ಕಾಣಿಸುತ್ತೆ. ಆದರೆ ನಮ್ಗೆ ಅಲ್ಲಿ ವಿಗ್ರಹ ಇಟ್ಬಿಟ್ಟಿದ್ದಾರೆ, ಕಾಣಲ್ಲ. ಆಚೆ ಬರ್ತಾ ಇದ್ದಂಗೆ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲೆಲ್ಲನೂ ದೇವ್ರುಗಳ್ದು ವಿಗ್ರಹ ಇಕ್ಕಿದ್ದಾರೆ. ನಿಜವಾಗ್ಲೂ ದೇವಸ್ಥಾನ ಚೆನ್ನಾಗಿದೆ. ಇದು ಹೊಸೂರು ಹತ್ರನೇ ಇರೋದು. ಹೊಸೂರು ಟೋಲು ನಾವು ದಾಡ್ತಾ ಇದ್ದಂಗೆ ಒಂದು 5 ಕಿಲೋಮೀಟ್ರಲ್ಲೇ ಇದು ಸಿಗುತ್ತೆ ನಮಗೆ, ಪ್ರತ್ಯಂಗಿನಿ ದೇವರು ಅಂತ. ನೀವು ಹೊಡೆದ್ರೆ ಗೂಗಲಲ್ಲಿ ಹೊಡೆದ್ರೆ ಸಿಗುತ್ತೆ. ನಾನು ಎಲ್ಲ ದೇವ್ರುಗಳ್ದು ಲೊಕೇಶನ್ ನಾನು ಹಾಕಿರ್ತೀನಿ. ಆಮೇಲೆ ಇಲ್ಲಿ ಕಾಮಧೇನು ಎಲ್ಲನೂ ಮುಕ್ಕೋಟಿ ದೇವರುಗಳು ಇರೋದನ್ನ ಇದಿಟ್ಟಿರಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇವಾಗ ಇಲ್ಲೆಲ್ಲ ಆಯಿತು. ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಹೊರಟು ನಾವು ಗಾಡಿಲೇ ಕೂತ್ಕೊಂಡು ತಿಂಡಿ ತಿಂದ್ಬಿಟ್ಟು ಆ ವಿಡಿಯೋ ನಾನು ಇಲ್ಲಿ ಮಾಡೋಕ್ಕಾಗಿಲ್ಲ. ಪ್ರತ್ಯಂಗಿನಿ ದೇವ್ರನ್ನ ನೋಡಿಕೊಂಡು, ಅಂದರೆ ಹೊಸೂರಲ್ಲಿ ಸಿಗುತ್ತಲ್ಲ ಅದು ನೋಡಿಕೊಂಡು ಇವಾಗ ಜೈನರು ಟೆಂಪಲ್ಗೆ ಬಂದಿದ್ದೀವಿ. ಎಲ್ಲಿ ಬರುತ್ತೆ ಅಂದರೆ ಕೃಷ್ಣಗಿರಿ ಬಿಟ್ಟು ಮುಂದೆ ಬಂದರೆ ಸರ್ಕಲ್ ಬರುತ್ತೆ. ಅಂದರೆ ಚೆನ್ನೈನು ಸೇಲಂ ಹೋಗೋ ರೋಡು ಸರ್ಕಲ್ ಬರುತ್ತೆ, ಅಲ್ಲಿ ಇಡ್ಬೋದು ಬನ್ನಿ. ಹಿಂಗೆ ಚೆನ್ನೈ ರೋಡಿಗೆ ಬಂದು ಸ್ವಲ್ಪ ಒಂದು 6-7 ಕಿಲೋಮೀಟ್ರ್ ಒಳಗೆ ಬಂದರೆ ಪದ್ಮಾವತಿ ಟೆಂಪಲ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಜೈನರು ಟೆಂಪಲ್ ಅಂತ ಸರ್ಚ್ ಮಾಡೋದು ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಬ್ಲ್ಯಾಕ್ ಕಲರ್ ಬಟ್ಟೆ ಅಲೋ ಇಲ್ಲ. ಜೆಂಟ್ಸೇ ಆಗಿರ್ಬೋದು, ಲೇಡೀಸ್ ಅಂದರೆ ಗಂಡಸ್ರೇ ಆಗಿರ್ಬೋದು, ಹೆಂಗಸ್ರೇ ಆಗಿರ್ಬೋದು, ಕಪ್ಪು ಬಟ್ಟೆ ಹಾಕೊಂಬರಂಗಿಲ್ಲ. ಬೇರೆ ಯಾವ ಕಲರ್ ಆದರೂ ಹಾಕೊಂಬರ್ಬೋದು. ಈಗ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ. ತುಂಬಾ ಚೆನ್ನಾಗೈತೆ ಈ ದೇವಸ್ಥಾನ. ಸಿಕ್ಕಾಪಟ್ಟೆ ಬಿಸಿಲು ಕಂಡ್ರಿ ಇಲ್ಲಿ. ಅಪ್ಪ, ನಮ್ಮೂರಲ್ಲಿ ಬಿಸಿಲೇ ಇಲ್ಲ. ಬಿಸಿಲು ಯಾವಾಗ ಬರ್ತದೆ? ಸೂರ್ಯ ಎಲ್ಲಿದ್ಯಪ್ಪ ಅಂತೀವಿ. ಇಲ್ಲಿ ನೋಡ್ರಿ ಬಿಸಿಲು ಇಲ್ಲ. ಬ್ಲ್ಯಾಕ್ ಪ್ಯಾಂಟ್ ಅವನು ಬ್ಯಾಗಲ್ಲಿ ಬೇರೆದು ಎತ್ಕೋನು, ಬ್ಯಾಗಲ್ಲಿ ಐತಲ್ಲ ಅಷ್ಟೇ. ಬ್ಲ್ಯಾಕು. ಎಲ್ಲರೂ ಬ್ಲ್ಯಾಕ್ ಪ್ಯಾಂಟೇ. ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ಮಗ ಎಲ್ಲ ಕಪ್ ಪ್ಯಾಂಟ್ ಹಾಕೊಂಬಂದಿರೋರೆ. ಎಲ್ಲ ಈಗ ಬಟ್ಟೆ ಚೇಂಜ್ ಮಾಡ್ಕೊತವ್ರೆ. ಬಟ್ಟೆ ಇಲ್ಲಿ ಬಿಡಲ್ಲ ಅಂದಿದ್ದಕ್ಕೆ ನಮ್ಮ ಅದಕ್ಕೆ ನೋಡ್ರಿ ಹೂವು ಕೀಳ್ತಾರೆ. ಅದಕ್ಕೆ ಏನು ಹೂವು ಅದಕ್ಕೆ? ಅದು ಮಳ್ಳೆ. ನಮ್ಮ ಅಣ್ಣ ಪಂಚೆ ಉಟ್ಕೊಂಡಿರೋದು ಖಾರ ಹೋಗ್ತಾ ಇದೀವಿ. ತೋರಿಸ್ತೀನಿ ನೋಡಿ ದೇವಸ್ಥಾನ. ಏನು ರವಿ? ತಾವ್ರೆ ಹೂವು ಚೆನ್ನಾಗಿರುತ್ತೆ ಇಲ್ಲಿ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ ತಾವ್ರೆ ಹೂವಿನ ತೋಟ ನೋಡಿ, ಅದೇ ದೇವಸ್ಥಾನ. ಸ್ವಾಗತ ಮಾಡೋಕ್ಕೆ ಇಬ್ಬರು ನಿಲ್ಲಿಸಿದ್ದಾರೆ ನಮ್ಮನ್ನು. ಹಾಯ್ 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 ಅಂದ್ಕೊಂಡು ಈಗ ಹೋಗೋಣ. ತುಂಬ ದೇವಸ್ಥಾನ ಐತೆ. ತಮಿಳ್ನಾಡು ಕಡೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಎಲ್ಲ ಬೆಟ್ಟದ ಮೇಲೆ ಸಿಕ್ಕಾಪಟ್ಟೆ ದೇವಸ್ಥಾನ ಸಿಗುತ್ತೆ. ನಾವೊಂದು 3-4 ದೇವಸ್ಥಾನ ನೋಡೋಣ ಇವತ್ತು. ಯಾಕಂದರೆ ಅಷ್ಟೇ ಆಗೋದು ಟೈಮು. ಅದಕ್ಕೋಸ್ಕರ ಯಾವ್ಯಾವ ಬೇಕೋ ಮೇನ್ ಯಾವ್ಯಾವ ಚೆನ್ನಾಗಿತ್ತೋ ಅಲ್ಲಿಗೆಲ್ಲ ಕರ್ಕೊಂಬಂದಿದ್ದೀನಿ. ಅಂದರೆ ನಮ್ಗೆ ಓಂ ಶಕ್ತಿಗೆ ಹೋದಾಗೆಲ್ಲ ಕರ್ಕೊಂಬರ್ತಾರಲ್ವ, ಗೊತ್ತಿರೋದ್ರಿಂದ ಚೆನ್ನಾಗಿರೋದು ಯಾವ್ಯಾವ ಪ್ಲೇಸು ನಮ್ಮ ಮನೇಲಿ. ಅಂದರೆ ನಾನು ನಮ್ಮಮ್ಮ ನೋಡಿದ್ದೀನಿ, ಇವರೆಲ್ಲ ನೋಡಿಲ್ಲ, ಇವಾಗೇ ಬರ್ತಾ ಇರೋದು. ನಾವು ಪ್ರತಿ ವರ್ಷ ಬರ್ತೀವಲ್ಲ, ನಮ್ಗೆ ಗೊತ್ತಿರೋದ್ರಿಂದ ಅದಕ್ಕೆ ಇವಾಗ ನೋಡಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗೈತೆ. ಇದು ಎಷ್ಟು ಒಳಗೈತೆ, ಒಳಗಡೆ ವಿಡಿಯೋ ಮಾಡೋಂಗೈತೆ ಇಲ್ವ ಗೊತ್ತಿಲ್ಲ. ನೋಡೋಣ, ಇದ್ದರೆ ಮಾಡಿ ತೋರಿಸ್ತೀನಿ.
ಇಲ್ಲ ಅಂದರೆ ಇಲ್ಲ. ಅಲ್ಲೂ ಅಷ್ಟೇ ಹೊಸೂರು ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ. ಮಾಡಿದ್ರೆ ಇದು ಅಂತ ಏನೇನೋ ಹೇಳಿದ್ರೆ ಐನೂರು ಮಾಡೋಂಗಿಲ್ಲ ಅಂತ. ಅದು ಆಚೆಯಿಂದ ನೋಡಿದ್ರಲ್ಲ ನೋಡಿ ಎಷ್ಟು ಒಂಥರ ನೀಲಿ ಕಲರ್ ತಾವರೆ ಹೂವು. ಇದು ನೀಲಿ ಕಲರ್ ಐತೆ, ವೈಟ್ ಕಲರ್ ಐತೆ. ಬಿಸಿಲಿಗೆ ಹೆಂಗೆ ಕಾಣಿಸ್ತಾಯ್ತೋ ಗೊತ್ತಿಲ್ಲ. ನೀನು ಉದ್ದುದ್ದ ಮಾಡು ನಿಮ್ಮದಲ್ಲಿ. ಎಲ್ಲೋದ್ರೂ ಅಷ್ಟೇ ನಾನು ಹಿಂಗೆ ಮಾಡ್ತೀನಿ ಅಂದರೆ ನೀನು ಹಂಗೆ ಮಾಡ್ಕೋ. ಇದು ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕಾಗುತ್ತಲ್ಲ, ಹೇಳ್ಕೊಡ್ಬೇಕಪ್ಪ ಈಗಿನ ಕಾಲದ ಹುಡುಗರ್ಗೆ ನಾವು ಎಲ್ಲನೂ. ತುಂಬ ದೊಡ್ಡದು ದೇವಸ್ಥಾನ ಇದು. ಅಲ್ಲಿ ಪ್ಲಾನ್ ಮಾಡೋರಮ್ಮಿ ಎಲ್ಲ ನೋಡಂತ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಎಲ್ಲ ಗ್ಲಾಸ್ ಒಳಗಿರೋದು. ನಿಜವಲ್ಲೂ ತುಂಬಾ ಚೆನ್ನಾಗೈತೆ. ಬಂದೋಗಿ ಒಂದ್ಸಲ ಮಿಸ್ ಮಾಡ್ಕೊಂಬಿಡಿ. ಅಲ್ಲಿ ನಾವು ಹೊಸ್ದಾಗಿ ಕಟ್ತಾ ಇದ್ದಾರೆ ಅದೊಂದು. ಇದೆಲ್ಲ ಹೋಮ ಮಾಡೋದು. ಒಬ್ಬರೇ ಅವ್ರ ಫೋಟೋ, ಅಷ್ಟು ಫೋಟೋ ಅದು. ಎಷ್ಟು ವಿಶಾಲವಾಗಿ, ಎಷ್ಟು ದೊಡ್ಡದಾಗೈತಮ್ಮ ಇದು. ದರ್ಶನ ಮಾಡ್ಕೊಂಬಂದು ಎಲ್ಲ ಹಂಗೆ ಇಲ್ಲೊಂದು ಗ್ರೂಪ್ ಫೋಟೋ ಇಡ್ಸ್ಕೊಂಡು ಹೇಳಿಲ್ವಾ, ಒಳಗಡೆ ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ. ಅಲ್ಲಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ, ದೂರದಿಂದನೇ ಹೇಳ್ಬಿಡ್ತಾರೆ ಫೋನು ಆಫ್ ಮಾಡಿ ಅಂದ್ಬಿಟ್ಟು. ನೋಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಹುಡ್ತಾ ಇತ್ತು ನಾಗರದು. ತುಂಬಾ ಚೆನ್ನಾಗಿತ್ತು. ಇದನ್ನು ಅಷ್ಟೇ. ಆಮೇಲೆ ಇಲ್ಲಿ ಅರ್ಕೆ ಮಾಡ್ಕೊಂಡು ಕೆಂಪು ಬಟ್ಟೆಲಿ ಕಾಯಿ ಕಟ್ಟೋದ್ರಿಂದನೂ ಅರ್ಕೆ ನೆರವೇರುತ್ತಂತೆ. ಆಮೇಲೆ ನೀವು ಎಂಟ್ರೆನ್ಸಲ್ಲಿ ಬರ್ತಾ ಇದ್ದಂಗೆ ನೀವು ದೇವಸ್ಥಾನ ನೋಡಿದ್ರಲ್ಲ, ಎಲ್ಲ ಗ್ಲಾಸಲ್ಲಿದೆ ಒಳಗಡೆ ದೇವ್ರದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಮೇಲೆ ಅಲ್ಲಲ್ಲೆಲ್ಲ ನೋಡಿ ಇದೇ ಥರನೇ ದೇವ್ರಿರೋದು. ಅಂದರೆ ಮಾರ್ಬಲ್ ಕಲ್ಲು ಇಲ್ಲ ವೈಟ್ ಸ್ಟೋನ್ ಅಂತೀವಲ್ಲ, ಅದ್ರ ಕಲ್ಲಲ್ಲಿ ದೇವ್ರುಗಳಿರೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ ಹೊಸ್ದಾಗಿ ಏನೋ ಇನ್ನೊಂದು ಕಟ್ತಾ ಇದ್ದಾರೆ. ಇಲ್ಲ ಅದು ಬಟ್ಟೆ ಹಾಕ್ಬಿಟ್ಟಿದ್ರು, ಗೊತ್ತಾಗಲಿಲ್ಲ ಏನು ಅಂತ. ಆಮೇಲೆ ಇವಾಗ ಇಲ್ಲೆಲ್ಲ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಒಂದು ಎಷ್ಟು ಎಕರೆ ಐತೆ ಅಂತಲೇ ಗೊತ್ತಿಲ್ಲ, ಎಷ್ಟು ದೊಡ್ಡದಾಗೈತೆ ಗೊತ್ತಾ. ಪದ್ಮಾವತಿ ದೇವಸ್ಥಾನ ಮಾತ್ರ ಕೃಷ್ಣಗಿರಿಯಿಂದ ತುಂಬ ಹತ್ತಿರದಲ್ಲೇ ಇದೆ. ಒಂದು 10 ಕಿಲೋಮೀಟ್ರದಲ್ಲೇ ಸಿಗುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪದ್ಮಾವತಿ ಟೆಂಪಲ್ ಅಂತ ಸರ್ಚ್ ಮಾಡಿದ್ರು ಬರುತ್ತೆ, ಜೈನರ ಟೆಂಪಲ್ ಅಂತ ಸರ್ಚ್ ಮಾಡಿದ್ರು ಬರುತ್ತೆ. ಎಲ್ಲೂ ವಿಡಿಯೋ ಫೋಟೋ ಎಲ್ಲೂ ಮಾಡೋಂಗಿಲ್ಲ. ಎಷ್ಟಾಗುತ್ತೋ ನಾನು ಅಷ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದಕ್ಕಿಂತ ಒಂದು ದೇವರುಗಳು ಅಂದರೆ ಪದ್ಮಾವತಿ ಎಷ್ಟು ಅವತಾರ ಎತ್ತಿದಾರೋ ಮಾಮೂಲಿ ಅದೇ ನಮ್ಮ ಸರಸ್ವತಿ ಲಕ್ಷ್ಮಿ ಆಗಿರ್ಬೋದು, ಆ ರೂಪದಲ್ಲಿ ಎಲ್ಲ ದೇವ್ರುಗಳಿರೋದು. ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ನೋಡ್ಕೊಂಡು ನಾವು ನಮಸ್ಕಾರ ಮಾಡಿಕೊಂಡು ನೋಡಿ ಬಂದು ಒಳಗಡೆ ಗರ್ಭದ ಗುಡಿಲಿ ಯಾವ್ಯಾವ ದೇವ್ರು ಇದ್ದಾವೆ ಅಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ನನ್ನ ಹೆಸ್ರುಗಳು ಹೇಳೋಕ್ಕೆ ನನಗೆ ಬರ್ತಾಯಿಲ್ಲ, ಯಾಕಂದರೆ ತಮಿಳಲ್ಲಿತ್ತು, ಹಿಂದಿಲಿತ್ತು. ನಿಜವಾಗ್ಲೂ ನನಗೆ ಓದೋಕ್ಕೆ ಬಂದಿಲ್ಲ. ನಿಮಗೆ ಏನಾದ್ರು ಗೊತ್ತಾಗಬೇಕು ಅಂದರೆ ಸ್ಟಾಪ್ ಮಾಡಿಕೊಂಡು ನೀವು ದೇವ್ರ ಹೆಸ್ರುಗಳು ಯಾವ್ಯಾವು ಅಂತ ಓದ್ಕೊಳ್ಳಿ. ಒಂದಕ್ಕಿಂತ ಒಂದು ದೇವ್ರು ಚೆನ್ನಾಗಿದೆ. ಅಂದರೆ ಎಲ್ಲ ನಮ್ಮ ದೇವ್ರುಗಳೇ. ಅಂದರೆ ಒಂಥರ ಅಂದರೆ ಮಾರ್ಬಲ್ ಕಲ್ಲು ಅಂತೀವಲ್ಲ, ವೈಟ್ ಸ್ಟೋನಲ್ಲಿ ಕಲ್ಲು ಬರುತ್ತಲ್ಲ, ಆ ಇದರಲ್ಲಿ ನೋಡಿ ದೇವ್ರುಗಳು ಇದ್ದಿದ್ದು. ತುಂಬಾ ಚೆನ್ನಾಗಿತ್ತು. ಒಳಗಡೆ ದೇವಸ್ಥಾನದೊಳಗೆ ಅಂದರೆ ಗರ್ಭದ ಗುಡಿಯೊಳಗೆ ದೇವ್ರುಗಳು ನೋಡುವಾಗ ನಮಗಂತೂ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಎಲ್ಲ ದೇವ್ರುಗಳು ಹಿಂಗೆ ಸುತ್ತ ಎಲ್ಲ ಗಾಜು ಅಂದರೆ ಗ್ಲಾಸ್ ಪೀಸ್ಗಳಲ್ಲಿ ದೇವಸ್ಥಾನನ ಫುಲ್ಲು ಅಲಂಕಾರ ಮಾಡಿರೋದು. ಆ ಕೆತ್ತನೆ ಅಂದರೆ ನಾವು ಬೇರೆ ದೇವಸ್ಥಾನಗಳಲ್ಲೆಲ್ಲ ಕೆತ್ತನೆಗಳಲ್ಲಿ ಮಾಡಿರ್ತಾರಲ್ಲ, ಅದೇ ಥರ ಇಲ್ಲಿ ಗ್ಲಾಸಲ್ಲಿ ಮಾಡಿದ್ದಾರೆ. ಅದನ್ನು ತುಂಬಾ ನೀಟಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಳಗಡೆ ಪ್ರಶಾಂತವಾಗಿದೆ. ಆಮೇಲೆ ಅಲ್ಲೊಂದು ಚಿನ್ನದೊಂದು ಕಳಸ ಇಟ್ಟಿದ್ದಾರೆ, ತುಂಬ ದೊಡ್ಡದು ಕಳಸ. ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲೂ ನಾವು ವಿಡಿಯೋ ಮಾಡೋಂಗಿರಲಿಲ್ಲ, ಅಂದರೆ ಮಾಡ್ಕೊಬೋದಾಯ್ತನೋ. ಸುತ್ತಲೂ ಕ್ಯಾಮ್ರಾ ಇತ್ತು. ಆಮೇಲೆ ಐನೋರುಗಳು ತುಂಬ ಜನ ಇದ್ರು. ಆಮೇಲೆ ನೋಡ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟು ಯಾಕಪ್ಪ ಅಂದ್ಬಿಟ್ಟು ಒಳಗಡೆ ನಾನು ಎಲ್ಲೂ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಆಚೆಯಿಂದಲೇ ತೋರಿಸ್ತಾ ಇದ್ದೀನಿ. ಆಮೇಲೆ ಅದೇ ಅವ್ರು ಹೇಳಿದ್ರು ಈ ದೇವ್ರುಗಳ್ದೆಲ್ಲ ಅಲ್ಲಿ ಫೋಟೋ ಅಲ್ಲಿದೆ, ಅದು ನೀವು ಹಿಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಳಗಡೆ ನಾನು ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇಲ್ಲಿ ನೀವು ಎಷ್ಟು ದೇವ್ರು ನೋಡ್ತಾ ಇದ್ದೀರೋ ಅಷ್ಟು ದೇವ್ರುಗಳು ಈ ದೇವಸ್ಥಾನದೊಳಗೆ ಇದೆ. ಅಂದರೆ ಪದ್ಮಾವತಿ ಅಮ್ಮನವ್ರದ್ದೇ ಅವತಾರಗಳು ಎತ್ತಿರೋದು. ಅಷ್ಟು ದೇವ್ರುಗಳು ಇರೋದು. ನೀವು ಗರ್ಭದ ಗುಡಿ ನೀವು ನೋಡಬೇಕಾದ್ರೆ ಅದನ್ನೆಲ್ಲ ಇಲ್ಲಿ ಇಟ್ಟುಬಿಟ್ಟಿದ್ದಾರೆ. ಆ ದೇವ್ರುಗಳ್ದು ಮಂತ್ರ ಆಗಿರ್ಬೋದು, ದೇವ್ರುಗಳ ಹೆಸ್ರುಗಳೆಲ್ಲ ಹಾಕಿದ್ದಾರೆ. ನನಗೆ ಓದೋಕ್ಕೆ ಬಂದಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ನಿಜವಲ್ಲಿ ಹೇಳ್ತಾ ಇದ್ದೀನಿ, ಈ ದೇವಸ್ಥಾನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬಾ ಚೆನ್ನಾಗಿದೆ. ಇವಾಗ ನೋಡಿದ್ರಲ್ಲ, ಇದನ್ನೆಲ್ಲ ನೋಡಿಕೊಂಡು ಮುಂದೆ ಬರ್ತಾ ಇದ್ದಂಗೆ ಇಲ್ಲೊಂದು ಕಾಳಭೈರೇಶ್ವರ ದೇವಸ್ಥಾನನೂ ಅದು ಸಿಗುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. ಇದೇ ದೇವಸ್ಥಾನದೊಳಗೇ ಅಷ್ಟು ದೇವ್ರುಗಳು ಇರೋದು. ನೀವು ಇವಾಗ ನೋಡಿದ್ದು ಅಷ್ಟು ದೇವ್ರುಗಳು ಆ ದೇವಸ್ಥಾನದೊಳಗಡೆ ಇದೆ. ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಂಗೆ ನೋಡಿ ಭೈರವ ದೇವರು ಅಂತ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದೇ ನಾವು ಮಾಮೂಲಿ ಕಾಳಭೈರೇಶ್ವರ ಅಂತ ನೋಡಿ ನಾವು ಆ ಥರ ರೂಪದಲ್ಲಿ ನೋಡ್ತೀವಿ. ಈ ದೇವಸ್ಥಾನದಲ್ಲಿ ಕಾಳಭೈರೇಶ್ವರ ದೇವರು ನೋಡಿ ಈ ರೂಪದಲ್ಲಿ ಇಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಜವಲ್ಲಿ ಈ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ನೀವು ಮಾಡಿಕೊಂಡು ತಿರುವಣ್ಣಾಮಲೆಗೆ ಹೋಗಬೇಕು ಅಂದರೆ ಇಷ್ಟು ದೇವಸ್ಥಾನ ನೀವು ನೋಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ
ನೋಡಿದ್ದೆಲ್ಲ ಆಯಿತು. ತುಂಬಾ ಚೆನ್ನಾಗಿತ್ತು, ಯಾರು ಮಿಸ್ ಮಾಡ್ಕೊಬೇಡಿ ಈ ದೇವಸ್ಥಾನನ. ಇವಾಗ ನಾವು ಇಲ್ಲಿಂದ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇಲ್ಲಿಂದ 8 ಕಿಲೋಮೀಟ್ರ್ ಇದೆ ಅಷ್ಟೇ. ಬೇಗ ಹೋಗಿ ಹತ್ರನೇ ಇದೆ, ಬೇಗ ಹೋಗ್ಬೋದು ಇಲ್ಲಿಂದ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಚೆನ್ನಾಗಿತ್ತಲ್ಲ, ಅದಕ್ಕೆ ಚೆನ್ನಾಗೈತೆ ದೇವಸ್ಥಾನ. ಬಂದೋಗ್ಬೋದು. ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವೋ ಆ ದೇವಸ್ಥಾನದೆಲ್ಲ ಲೊಕೇಶನ್ ಹಾಕಿರ್ತೀನಿ. ಈ ಕಡೆ ನೀವು ತಿರುವಣ್ಣಾಮಲೈ ಟ್ರಿಪ್ ಮಾಡಿದವರು ಈ ಕಡೆ ಬಂದು ಹೋಗಿ ಆರಾಮಾಗಿ ಒನ್ ಡೇ ಬಂದು ಹೋಗ್ಬೋದು ಎಲ್ಲ ದೇವಸ್ಥಾನಕ್ಕೂ. ಅಷ್ಟು ಚೆನ್ನಾಗಿದೆ. ಇದಂತೂ ಈ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಮಿಸ್ ಮಾಡ್ಕೊಂಬೇಡಿ ಈ ದೇವಸ್ಥಾನನ. ಪದ್ಮಾವತಿ ಟೆಂಪಲ್ ನೋಡ್ಕೊಂಡು ಇವಾಗ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವಾತಾವರಣ ಬೆಳಗ್ಗೆನೇ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಕೆರೆ ಆಗಿರ್ಬೋದು, ಹಳ್ಳಿಗಳ ಮೇಲೆ ಹೋದ್ವಲ್ಲ, ತುಂಬಾ ಚೆನ್ನಾಗೈತೆ. ಕೃಷ್ಣಗಿರಿಯಿಂದ ಎಲ್ಲ 8ರಿಂದ 10 ಕಿಲೋಮೀಟ್ರ್ ಒಳಗೇನೆ 2 ದೇವಸ್ಥಾನವೂ ಸಿಗುತ್ತೆ. ಮಿಸ್ ಮಾಡ್ಕೊಂಬೇಡಿ, ತುಂಬಾ ಚೆನ್ನಾಗೈತೆ ಈ ದೇವಸ್ಥಾನ. ನೋಡಿ, ಇದೇ ಎಂಟ್ರೆನ್ಸು ಕಾಳಭೈರೇಶ್ವರನ ದೇವಸ್ಥಾನ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿಶೇಷವಾದ ಪೂಜೆ ನಡೀತಾ ಇತ್ತು. ಈ ಪೌರ್ಣಮಿಯಿಂದ 12ನೇ ತಾರೀಕುವರೆಗೂ ವಿಶೇಷವಾದ ಪೂಜೆ ಅಂತೆ ಈ ಕಡೆ. ಅದಕ್ಕೋಸ್ಕರ ತುಂಬಾ ಜನ ಇದ್ದರು. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಾಳಭೈರೇಶ್ವರ ದೇವಸ್ಥಾನ ಇದು. ಇದನ್ನು ತುಂಬಾ ಚೆನ್ನಾಗಿದೆ. ಏನೋ ವಿಶೇಷವಾದ ಪೂಜೆ ಇದೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಲೈಟ್ ಎಲ್ಲ ಬಿಟ್ಟು ಎಲ್ಲ ಪೂಜೆಗೆ ನಡೀತಾ ಇದೆ. ಒಳಕ್ಕೆ ಹೋಗೋಣ. ಸಿಕ್ಕಾಪಟ್ಟೆ ಜನ. ಆಮೇಲೆ ಈ ಕಡೆ ತಮಿಳ್ನಾಡು ಕಡೆ ಎಲ್ಲನೂ ಮೊನ್ನೆ 4ನೇ ತಾರೀಕು ಪೌರ್ಣಮಿ ಆಯ್ತಲ್ಲ, ಅವತ್ತಿಂದ ವಿಶೇಷವಾದ ಕಾರ್ತಿಕ ಪೌರ್ಣಮಿ ಅಂತ ಈ ಕಡೆ ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ನಾವು ಗೆಣಸು ತಿಂತೀವಲ್ಲ, ಮರಗೆಣಸು, ಅದೇ ಥರನೇ ಇರುತ್ತೆ. ಬೇಯಿಸ್ಬಿಟ್ಟು ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ತಾಟಿ ಲಿಂಗ, ಅದೇ ಬೆಲ್ಲ ಅಂತೀವಲ್ಲ, ಅದು ಇಟ್ಟಿದ್ರು. ಎಲ್ಲ ಅಂಗಡಿಗಳು ತುಂಬಾ ಇತ್ತು. ಅಂದರೆ ಈ ಕಡೆ ಅದೇ ಹೇಳಿಲ್ವ, ಮೊನ್ನೆ ಪೌರ್ಣಮಿಯಿಂದನೂ 12ನೇ ತಾರೀಕುವರೆಗೂ ವಿಶೇಷವಾದ ಪೂಜೆ ಅಂತೆ. ಮಾಮೂಲಿ ತಿರುವಣ್ಣಾಮಲೆಯಲ್ಲಿ ಬೆಟ್ಟದ ಮೇಲೆ ಯಾವ ಥರ ದೀಪ ಹಚ್ತಾರೋ, ಇಲ್ಲೂ ಅಷ್ಟೇ ಬೆಟ್ಟದ ಮೇಲೆ ಸಂಜೆ 6 ಗಂಟೆಗೆ ದೀಪ ಹಚ್ತಾರಂತೆ. ತುಂಬ ಜನ ಸೇರಿದ್ರು. ಈ ದೇವಸ್ಥಾನ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು ದೇವರುಗಳಿದ್ದಾವೆ ಗೊತ್ತಾ, ಎಷ್ಟು ಪ್ರಶಾಂತವಾದ ವಾತಾವರಣ. ಒಳಗಡೆ ಮರ ಗಿಡ ಎಲ್ಲನೂ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ದೇವಸ್ಥಾನ ಚೆನ್ನಾಗಿದೆ. ನಿಮ್ಗೆ ನೋಡ್ಬೋದು ಬೇಕಾದ್ರೆ. ದೇವಸ್ಥಾನ ಒಳಗಡೆ ಹೋಗ್ತಾರೆ, ಆಚೆಗೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಇದೂ ಅಷ್ಟೇ. ಇದು ಕೃಷ್ಣಗಿರಿಯಿಂದ 10 ಕಿಲೋಮೀಟ್ರ್ ಇದೆ ಅಷ್ಟೇ. ಈ ದೇವಸ್ಥಾನನೂ ಅಷ್ಟೇ. ನೀವು ಗೂಗಲಲ್ಲಿ ಕಾಳಭೈರೇಶ್ವರ ಅಂತ ದೇವಸ್ಥಾನ ನೋಡಿದ್ರೆ ಇಲ್ಲಿ ತೋರಿಸುತ್ತೆ. ತುಂಬಾ ಚೆನ್ನಾಗಿದೆ. ಪ್ರಶಾಂತವಾದ ವಾತಾವರಣ. ತುಂಬ ದೊಡ್ಡ ದೇವಸ್ಥಾನ. ಒಳಗಡೆ ಮರ ಗಿರಾಗಿರ್ಬೋದು. ಎಷ್ಟು ದೇವಸ್ಥಾನ ಇದೆ ಗೊತ್ತಾ. ಆಮೇಲೆ ಈ ಕಡೆ ಎಲ್ಲ ವಿಶೇಷವಾದ ಪೂಜೆ ನಡೀತಾ ಇದೆ 12ನೇ ತಾರೀಕುವರೆಗೂ. ಅದೇನೋ ದೀಪ ಆರಾಧನೆ ಅಂತೆ, ಕಾರ್ತಿಕ ದೀಪ ಪೂಜೆ ಅಂತ ಈ ಕಡೆ ತುಂಬಾ ಪೂಜೆಗಳು ಚೆನ್ನಾಗಿ ಆಗ್ತಾಯಿತ್ತು. ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ದಿವಸದಲ್ಲಿ ಬಂದಿದ್ದೀವಲ್ಲ, ಪುಣ್ಯನೇ ಮಾಡಿದ್ದೀವಿ ಅಂತ ಅನಿಸುತ್ತೆ. ಎಲ್ಲ ಕಡೆನೂ ಅಷ್ಟೇ. ದರ್ಶನ ಮಾತ್ರ ತುಂಬಾ ನಮಗಂತೂ ಚೆನ್ನಾಗಾಯಿತು. ಮನ್ಸಿಗೆ ನೆಮ್ಮದಿ ಅಂತ, ನೆಮ್ಮದಿ ಹುಡ್ಕೊಂಡು ಹೋಗ್ತೀವಿ ಅಲ್ವಾ, ಅದೇ ಥರನೇ ನಮಗಿಲ್ಲಿ ನೆಮ್ಮದಿ ಸಿಕ್ತು ಅಂತ ಅನಿಸುತ್ತೆ. ನೋಡಿ, ಇದೇ ಎಂಟ್ರೆನ್ಸು. ನೀವು ನೋಡ್ತಾ ಇದ್ದೀರಾ, ತುಂಬಾ ಜನ ಇದ್ದರು. ನಾವು ಕೇಳ್ತಾ ಇದ್ದೇವೆ, ಏನು ಇವತ್ತು ಇಷ್ಟೊಂದು ಜನ ಇದ್ದಾರಲ್ಲ, ಯಾಕಂದರೆ ಓಂ ಶಕ್ತಿದು ಇನ್ನೂ ಡಿಸೆಂಬರ್ 12ನೇ ತಾರೀಕು ಮೇಲೆ ಇನ್ನೂ ಸ್ಟಾರ್ಟ್ ಆಗೋದಲ್ವ ಅಂತ ಕೇಳಿದೆ. ಅವಾಗಂದ್ರು ಇಲ್ಲ, ಇವಾಗ ಮೊನ್ನೆ ಪೌರ್ಣಮಿಯಿಂದ ಕಾರ್ತಿಕ ದೀಪ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಂತ ಅಂದರು. ಅವಾಗ ಗೊತ್ತಾಯಿತು. ಬರ್ತಾ ಇದ್ದಂಗೆ ಕಾಲು ತೊಳ್ಕೊಂಡು ಫಸ್ಟು ಎಂಟ್ರಿನೇ ನಮ್ಗೆ ಸಿಗೋದು ಗಣೇಶ ಸಿಗುತ್ತೆ, ನಮ್ಮಪ್ಪ ತಂದೆ ವಿಘ್ನೇಶ್ವರ ಸಿಗುತ್ತೆ. ಕೈ ಮುಕ್ಕೊಂಡು ಇವಾಗ ಒಳಕ್ಕೆ ಹೋಗ್ತೀನಿ. ನೀವು ನೋಡ್ಬೋದು ಎಷ್ಟು ದೇವಸ್ಥಾನ ಇದೆ ಅಂತ. ತುಂಬಾ ದೇವಸ್ಥಾನಗಳಿದೆ. ತಮಿಳ್ನಾಡು ಕಡೆ ಹಿಂಗೇನೆ ಇರೋದು. ಯಾವುದು ಚಿಕ್ಕ ದೇವಸ್ಥಾನ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಊರಷ್ಟೇ ದೇವಸ್ಥಾನ ಇರುತ್ತೆ, ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಇರೋದು. ನಮಗಂತೂ ಇಲ್ಲಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಅದೇ ಪ್ರಸಾದ ಸಿಕ್ತು. ನಾನು ಹೇಳಿದ್ನಲ್ಲ ಮಧ್ಯಾಹ್ನಕ್ಕೆ ಪ್ರಸಾದ ಸಿಗುತ್ತೆ ಅಂತ, ಇದೇ ದೇವಸ್ಥಾನದಲ್ಲೇ ಸಿಗೋದು. ಈಶ್ವರ ಇರೋದು ಇಲ್ಲಿ. ಹೋಗ್ತಾ ಇದ್ದಂಗೆ ನಮಗಿಲ್ಲಿ ಬಸವಣ್ಣ ಸಿಗುತ್ತೆ. ಬಸವಣ್ಣನ ಕೈ ಮುಕ್ಕೊಂಡು ಇವಾಗ ಒಳಕ್ಕೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದಂಗೆ ಪರಮೇಶ್ವರನ ದರ್ಶನ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗರ್ಭದ ಗುಡಿ ಒಳಗೆ ಬಿಟ್ಟಿದ್ರು. ಆಮೇಲೆ ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಬೋದಾಯಿತು. ಐನೋರೇ ಮಾಡ್ಕೊಡಿ ಅಮ್ಮ, ಸೈಡಿಗೆ ನಿಂತ್ಕೊಂಡು ಮಾಡ್ಕೊಡಿ ಅಂತ ಇದ್ರು. ನೋಡ್ಬೋದು, ನಿಮ್ಮ ದೇವ್ರು ಇಲ್ಲಿಂದನೇ ಕಾಣಿಸುತ್ತೆ. ಉಯ್ಯಾಲೆ ಮೇಲೆ ಆ ಉತ್ಸವ ಮೂರ್ತಿನ ಇಟ್ಟಿದ್ರು.
ತಂದೆ ಶಿವನ ಮತ್ತು ಪಾರ್ವತಿನ. ಈ ದೇವಸ್ಥಾನ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲೆಲ್ಲನೂ ಚಿಕ್ಕ ಚಿಕ್ಕದು ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ, ಎಲ್ಲ ತಮಿಳಲ್ಲಿ ಹಾಕ್ಬಿಟ್ಟಿದ್ದಾರೆ, ನಮಗೇನು ಓದೋಕ್ಕೆ ಬರೋಲ್ಲ. ಅದರಿಂದ ಋಷಿಗಳೇ ಇರ್ಬೋದೇನೋ, ಸ್ವಾಮಿಗಳ್ದೆಲ್ಲ ಅದು ಎಲ್ಲ ಪುಟ್ಟಿದ್ದು. ಆಮೇಲೆ ನೋಡಿ ಇಲ್ಲೊಂದು ಲಿಂಗ ಇಟ್ಟಿದ್ದಾರೆ, ಇದನ್ನು ನೀವು ನೋಡ್ಬೋದು. ಹೇಳ್ತಾ ಇಲ್ವ ಈ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡ್ಬೋದು ನೀವು ಪಾರ್ವತಿ ಅಮ್ಮನವ್ರಿಗೆ ಇಲ್ಲಿ ಒಂಥರ ಲೆಹಂಗಾ ಥರ ಹಾಕಿದ್ರು. ನಾವು ಎಲ್ಲ ಕಡೆ ಸೀರೆ ಉಡ್ಸೋದು ನೋಡ್ತೀವಿ, ಇಲ್ಲಿ ಡ್ರೆಸ್ ಅದೇ ತುಂಬಾ ಚೆನ್ನಾಗಿತ್ತು. ದೇವರು ಅಮ್ಮನವ್ರು ವಿಶೇಷವಾದ ಹೇಳಿಲ್ವ ಅಲಂಕಾರಗಳು ತುಂಬಾ ಚೆನ್ನಾಗಿ ಮಾಡಿದರು. ಇವಾಗ ನೋಡಿ ಗರ್ಭದ ಗುಡಿ ಒಳಗೆ ಹೋಗ್ತಾ ಇದ್ದೀವಿ, ಒಳಗಡೆನೇ ಬಿಟ್ಟಿದ್ರು ಕಣ್ರಿ. ಅದೇ ದೇವರು ನೋಡಿ ಅಲ್ಲೇ ನಿಂತಿದ್ದೀವಿ ನಾವು. ದೇವ್ರು ನೀವು ನೋಡ್ಕೊಳ್ಳಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಕೊಳ್ಳಿ. ಸೇಮ್ ಇಲ್ಲಿ ಯಾವ ಥರ ನೀವು ದೇವ್ರು ನೋಡ್ತಾ ಇದ್ದೀರೋ ತಿರುವಣ್ಣಾಮಲೆಯಲ್ಲೂ ಅರುಣಾಚಲೇಶ್ವರ ದೇವ್ರೂ ಇದೇ ಥರನೇ ಇರೋದು, ಇದೇ ಥರನೇ ಅಲಂಕಾರ ಅಲ್ಲೂ ಇತ್ತು. ನಾವು ಹೋಗಿದ್ದೀವಿ ಸಹ ನೋಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಮಾಮೂಲಿ ದ್ವಾರಪಾಲಕರು ಹೋಗ್ತೀವಲ್ಲ ಅವ್ರಿತ್ತು. ಆಮೇಲೆ ಅದೇ ಉತ್ಸವ ಮೂರ್ತಿ ಮೆರವಣಿಗೆ ದೇವರೆಲ್ಲ ಇಟ್ಬಿಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ನಮಗಂತೂ ನೋಡೋದಕ್ಕೆ. ಇಲ್ಲೂ ಎಲ್ಲ ಕೈ ಮುಕ್ಕೊಂಡು ಇವಾಗ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಪಾರ್ವತಿ ಅಮ್ಮನವ್ರನ್ನ ನೀವು ನೋಡ್ಬೋದು. ಅಮ್ಮಂಗೂ ಅಷ್ಟೇ ವಿಶೇಷವಾದ ಅಲಂಕಾರ. ನಾವು ಅನ್ಕೊತಾ ಇದ್ದೆ ಅಲ್ಲಿರೋರೆ ಅಂತ ಇದ್ರು ಈ ಥರ ಡ್ರೆಸ್ ಹಾಕಿದ್ದಾರೆ ಅಂತ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಂತೂ. ಇಲ್ಲೂ ಅಮ್ಮನವ್ರು ನೋಡಿಕೊಂಡು ಅದೇ ಮುಂದೆ ಬರ್ತಾ ಇದ್ದಂಗೆ ಇಲ್ಲೂ ವಿಗ್ರಹಗಳೆಲ್ಲ ಇಟ್ಟಿದ್ರು. ಅದೇ ಹೇಳಿಲ್ವ ನಮ್ಗೆ ಓದೋಕ್ಕೆ ಬಂದಿಲ್ಲ, ಅವ್ರದ್ದೆಲ್ಲ ಇಟ್ಟಿದ್ರು. ಆಮೇಲೆ ಇಲ್ಲಿ ಇದು ನೋಡಿ ನಟರಾಜಂದು ವಿಗ್ರಹ ಆಗಿರ್ಬೋದು. ಆಮೇಲೆ ವೀಣೆ ಇಟ್ಟಿದ್ದು ಅದೇ ತಾಮ್ರದಲ್ಲಿತ್ತು, ತುಂಬಾ ಚೆನ್ನಾಗಿತ್ತು ಎಲ್ಲ. ಇವಾಗ ಇದೆಲ್ಲ ನೋಡ್ಕೊಂಡು ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ಆಚೆ ಬರ್ತಾ ಇದ್ದೀನಿ. ಇವಾಗ ನಾನು ಚೆನ್ನಾಗಾಯಿತು, ಗರ್ಭದ ಗುಡಿ ಒಳಗೆ ಬಿಟ್ಟಿದ್ರು, ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಬಿಟ್ಟರು. ಇದೇ ಥರ ಎಲ್ಲ ದೇವಸ್ಥಾನದಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತಲ್ವ. ಇದು ನೋಡಿಕೊಂಡು ಆಚೆ ಬರ್ತಾ ಇದ್ದಂಗೆ ಬಸವಣ್ಣ ಇದೆ, ತೋರಿಸ್ತೀನಿ ರೀ. ಬಸವಣ್ಣ ನೋಡ್ಕೊಂಡು ಬರ್ತಾ ಇದ್ದಂಗೆ ಪಕ್ಕದಲ್ಲೇ ಕಾಳಭೈರೇಶ್ವರ ಸ್ವಾಮಿ ಸಿಗುತ್ತೆ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಎಲ್ಲನೂ ವಿಗ್ರಹ ಇದೆ, ಪುಟ್ಟದ ವಿಗ್ರಹಗಳಿದೆ. 67 ದೇವ್ರುಗಳಿದಾವಂತೆ. ಇದು ನನಗೆ ಗೊತ್ತಿಲ್ಲ ಯಾವ ದೇವ್ರುಗಳು ಯಾವ ಅವತಾರ ಎತ್ತಿರೋದು, ಇಲ್ಲ ಋಷಿಗಳು ಇಲ್ಲ ದೇವ್ರುಗಳು ಅವತಾರ ಎತ್ತಿರೋದು ನನಗೆ ಗೊತ್ತಿಲ್ಲ. ಅಲ್ಲಿರೋರು ಕೇಳಿದ್ರೆ ಅವರು ಹೇಳೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ, ನಮ್ಗೆ ಅರ್ಥ ಆಗ್ತಾಯಿಲ್ಲ. ಐನವ್ರನ್ನ ಕೇಳಿದ್ರು ಅವರು ತಮಿಳಲ್ಲಿ ಹೇಳ್ತಾರೆ, ನಿಜವಾಗ್ಲೂ ನನಗೆ ಅರ್ಥ ಆಗಲಿಲ್ಲ. ಫಸ್ಟು ಗಣೇಶ ಸಿಗುತ್ತೆ, ಆಮೇಲೆ ಕೃಷ್ಣ ಅಂತ ಒಂದೊಂದು ದೇವ್ರುಗಳು ಇದ್ದಾವೆ ಇಲ್ಲಿ, ಪರಶುರಾಮ ಅಂತ. ಅದೇ ಹೇಳ್ತಾ ಇಲ್ವಾ ದೇವ್ರುಗಳು ಅವತಾರ ಎತ್ತಿರೋದು. ಆಮೇಲೆ ಋಷಿ ಮುನಿಗಳು ಎಲ್ಲರೂ ಇದ್ದಾರೇನೋ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾರು ಈ ಕಡೆ ಹೋಗಿ ನಿಮಗೆ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇದು ಮಾಮೂಲಿ ಕೃಷ್ಣಗಿರಿಯಿಂದನೇ 10 ಕಿಲೋಮೀಟ್ರದಲ್ಲೇ ಸಿಗುತ್ತೆ, ಕಾಳಭೈರೇಶ್ವರ ಅಂತ ಹೊಡೆದೇ ಸಿಗುತ್ತೆ. ಆಮೇಲೆ ಓಂ ಶಕ್ತಿಗೆ ಯಾರು ಕರ್ಕೊಂಡು ಹೋಗೋರು ಇದುವರೆಗೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಯಾರು ಇದ್ದರೆ ನೀವು ಹೇಳಿ, ಈ ಥರ ದೇವಸ್ಥಾನಗಳು ಇದೆಯಲ್ಲ ಕೃಷ್ಣಗಿರಿ ಹತ್ರ ಕರ್ಕೊಂಡೋಗಿ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಎಷ್ಟು ದೇವ್ರು ನೋಡಬೇಕು ಒಂದೇ ದೇವಸ್ಥಾನದಲ್ಲೇ ಸಿಗುತ್ತೆ. 67 ದೇವ್ರುಗಳಿದ್ದಾವೆ. ನಾವು ಅಲ್ಲೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಇದಕ್ಕೂ ಅಭಿಷೇಕ ಆಗಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ನಾವು ಬರೋಷ್ಟೊತ್ತು ಪೂಜೆ ಎಲ್ಲ ಆಗಿ ನಮ್ಮನ್ನು ದರ್ಶನ ಮಾಡೋಕ್ಕೆ ಬಿಟ್ಟರು. ಆಮೇಲೆ ಅಲ್ಲೆಲ್ಲ ಹೆಸ್ರು ಹಾಕಿದ್ದಾರೆ, ತಮಿಳಲ್ಲಿ ಹಾಕ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನಮ್ಗೆ ಓದೋಕ್ಕೆ ಗೊತ್ತಾಗಲಿಲ್ಲ. ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬರು ಹಂಗೆ ಲೈನಕ್ಕೆ ಹೋಗ್ತಾ ಇದ್ದೋ. ತುಂಬಾ ಚೆನ್ನಾಗಿತ್ತು ಈ ದೇವ್ರುಗಳೂ ಅಷ್ಟೇ. ಈ ಕಡೆ ಹೇಳ್ತಾ ಇಲ್ವಾ ಒಂದೊಂದು ದೇವಸ್ಥಾನವೂ ಅಷ್ಟೇ, ಚಿಕ್ಕ ದೇವಸ್ಥಾನ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ದೊಡ್ಡದಾಗೇ ಇದೆ. ತುಂಬಾ ನಮಗಂತೂ ಸಮಾಧಾನ ಅನಿಸ್ತು. ನನಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮೊದಲೇ ದೇವಸ್ಥಾನಕ್ಕೆ ಹೋಗೋ ಸ್ವಲ್ಪ ನನಗೆ ಜಾಸ್ತಿ, ಅದರಲ್ಲಿ ಈ ದೇವ್ರುಗಳ್ನೆಲ್ಲ ನೋಡ್ತಾ ಇದ್ದರೆ ಮನ್ಸಿಗೆ ಸಮಾಧಾನನೇ ಆಯಿತು. ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ನಮಗೆಲ್ಲ ಕಡೆಯೂ ಅಷ್ಟೇ ದರ್ಶನ ಚೆನ್ನಾಗಾಯಿತು. ಇದೂ ಎಲ್ಲ ಇವಾಗ ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿಕೊಂಡು ಇವಾಗ ಒಬ್ಬರಾದ್ಮೇಲೆ ಒಬ್ಬರು ನೋಡಿ ಹಿಂಗೆ ಮುಂದಕ್ಕೆ ಹೋಗ್ತಾ ಇರಬೇಕು. ತುಂಬಾ ಜನನೂ ಇದ್ದರು. ನೋಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ಇಲ್ಲೆಲ್ಲ ಮಾಮೂಲಿ ಉತ್ಸವ ಮೂರ್ತಿ ಮೆರವಣಿಗೆ ದೇವ್ರನ್ನೆಲ್ಲ ಇಟ್ಟಿದ್ರು. ಇಲ್ಲೂ ಎಲ್ಲ ನಮಸ್ಕಾರ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ನಮ್ಮ ಮುದ್ದು ಗಣಪನ ನೋಡ್ಬೋದು. ಇಲ್ಲೂ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ. ನಾನು ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ನಿಜವಾಗ್ಲೂ ಕೇಳ್ಕೊಂಬಂದಿದ್ದೀನಿ. ಇಲ್ಲೂ ನಮಸ್ಕಾರ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿ ಬರ್ತಾಯಿದೆ. ನೀವು ಮುರುಗನ್ ನೋಡ್ಬೋದು, ಮುರುಗನ್ ದೇವಸ್ಥಾನವೂ ಸಿಗುತ್ತೆ. ಆಚೆ ಈ ಥರ ಎಲ್ಲ ವಿಗ್ರಹಗಳಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಇಲ್ಲಿ ಮುರುಗನ್ ದರ್ಶನ ಮಾಡ್ಕೊಳ್ಳಿ. ಅಂದರೆ ತಮಿಳ್ನಾಡು ಕಡೆ ತುಂಬ ಜಾಸ್ತಿ ಶಿವನ ಮತ್ತು ಮುರುಗನ ಪೂಜಿಸೋದು. ಅಲ್ಲೆಲ್ಲ ಮಾಡ್ಕೊಂಡು ನಾನು ಇಲ್ಲಿ ನಿಂತ್ಕೊಂಡು ಹಂಗೆ ಒಂದು ಫೋಟೋ ಹಿಡಿಸ್ಕೊಂಡೆ, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ನೋಡಿಕೊಂಡು ನಾವು ಇವಾಗ ಇಲ್ಲಿ ನಮಗೆ ದಕ್ಷಿಣಾಮೂರ್ತಿ ವಿಗ್ರಹ ಸಿಗುತ್ತೆ. ಆಮೇಲೆ ಇಲ್ಲಿ ಪುಟ್ಟ ಲಿಂಗ ಇದೆ, ಅದಕ್ಕೂ ನಮ್ಮ ಕೈಲೇ ಅಭಿಷೇಕ ಮಾಡಿಸ್ತಾರೆ ನೀರಿಂದ. ತುಂಬಾ ಚೆನ್ನಾಗಾಯಿತು. ಇಲ್ಲಿ ನೋಡ್ಕೊಂಡು ನಿಂತಿರುವಾಗ ಹಂಗೆ ಬಾತುಕೋಳಿಗಳು ಬಂದು ಅದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ, 2 ಬಾತುಕೋಳಿಗಳು ಹೆಂಗೆ ಹೋಗ್ತಾ ಇದ್ದಾವೆ ಅದನ್ನು ನೋಡಿಕೊಂಡು ಇವಾಗ ನಾವು ಮಾಮೂಲಿ ಲೈನಲ್ಲಿ ನಿಂತಿದ್ದೀವಿ. ಇವಾಗ
ಮುಂದೆ ಹೋಗ್ತಾ ಇದ್ದಂಗೆ ನೋಡಿ ಲಿಂಗ ಸಿಗುತ್ತೆ, ಅದು ನಮ್ಮ ಕೈಲೇ ಅಭಿಷೇಕ ನೀರಲ್ಲಿ ಮಾಡಿಸ್ತಾಯಿದ್ರು, ಯಾವುದಕ್ಕೂ ದುಡ್ಡೇನು ಕಟ್ಟಿಸ್ಕೊಂಡಿಲ್ಲ. ಬೆಟ್ಟದ ಮೇಲೆ ನೋಡಿ ಸಂಜೆ 6 ಗಂಟೆಗೆ ಇಲ್ಲೂ ದೀಪ ಹಚ್ತಾರಂತೆ. ಮಾಮೂಲಿ ತಿರುವಣ್ಣಾಮಲೆಯಲ್ಲಿ ಎಷ್ಟು ಗಂಟೆಗೆ ಹಚ್ತಾರೋ ಅದೇ ಟೈಮಲ್ಲಿ ಇಲ್ಲೂ ಹಚ್ತಾರಂತೆ. ಅದನ್ನು ನೋಡಿಕೊಂಡು ನಾವು ಲಿಂಗಕ್ಕೆ ನೀರು ಹಾಕ್ತಾಯಿದ್ವಿ. ಎಲ್ಲೂ ದುಡ್ಡು ಕಟ್ಟಿಸ್ಕೊತಾ ಇರಲಿಲ್ಲ. ಮಾಮೂಲಿ ನಾವು ₹1 ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಆ ನೀರನ್ನ ನಾನು ತಲೆ ಮೇಲೆ ಚುಮ್ಸ್ಕೊಂಡು ಕುಡಿದ್ಬಿಟ್ಟು ಇವಾಗ ಹಂಗೆ ಮುಂದಕ್ಕೆ ಬಂದೆ. ನಾನು ಹಾಕ್ಬಿಟ್ಟು ಮಾಡ್ಕೊಂಡ್ಬಂದ. ಇದು ದಕ್ಷಿಣ ಮೂರ್ತಿ, ಇಲ್ಲಿ ಶಿವಲಿಂಗ ನೀರು ಹಾಕ್ಬೇಕಾಯ್ತು. ನೀರು ಹಾಕ್ತು. ಇವಾಗ ಪ್ರಸಾದ ಊಟಕ್ಕೆ ಹೋಗ್ತಾ ಇದ್ದೀವಿ. ಆಂಜನೇಯ ಸ್ವಾಮಿ ಅದು ಹಾಕೊಂಡು ಮುಂದೆ ಬರ್ತಾ ಇದ್ದಂಗೆ ನೀವು ವರಾಹ ಸ್ವಾಮಿನೂ ನೋಡ್ಬೋದು. ನಾನು ಅಂತ ಇದ್ದೀನಿ ಆಂಜನೇಯ ಸ್ವಾಮಿ ಆಚೆಯಿಂದ ಅಂದ್ಬಿಟ್ಟು ನೋಡಿದ್ರೆ ಅದು ವರಾಹ ಸ್ವಾಮಿ. ಅದನ್ನು ನೋಡ್ಕೊಂಡು ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ತುಂಬಾ ಚೆನ್ನಾಗಿತ್ತು. ಕಾಯಿ ಒಬ್ಬಟ್ಟು ಮಾಡಿದ್ರು ಕಣ್ರಿ. ನಾವು ಇವೆಲ್ಲ ದರ್ಶನ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಕಾಯಿ ಒಬ್ಬಟ್ಟು ಖಾಲಿ. ನಾವು ಫಸ್ಟೇ ಊಟಕ್ಕೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ನಮ್ಮ ಅಮ್ಮವ್ರು ನೋಡಿ ಮುಂದೆ ಹೊರಟೋಗಿದ್ದಾರೆ. ನಾವು ಎಲ್ಲ ಕಡೆ ನೋಡ್ಕೊಂಡು ಹೋದು. ಅವ್ರು ಆಮೇಲೆ ನಾವು ಬಂದು ಮಾಡ್ಕೊತೀವಿ ಅಂದ್ಬಿಟ್ಟು ಲೈನಲ್ಲಿ ನಿಂತಿದ್ರು ಮುಂದಕ್ಕೆ ಹೋದ್ರು. ನೋಡಿ ಇನ್ನೊಂದ್ಸಲ ಬೆಟ್ಟ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದಂತೂ ಬೆಟ್ಟ ನೋಡೋದಕ್ಕೂ ಅಷ್ಟೇ. ಮಾಮೂಲಿ ಅದೇ 6 ಗಂಟೆಗೆ ಇಲ್ಲಿ ದೀಪ ಹಚ್ತಾರಂತೆ. ಮಾಮೂಲಿ ತಿರುವಣ್ಣಾಮಲೆಯಲ್ಲಿ ಯಾವ ಟೈಮಿಂಗ್ಸಲ್ಲಿ ಹಚ್ತಾರೋ ಅದೇ ಟೈಮಿಂಗ್ಸಲ್ಲಿ ಸಂಜೆ 6 ಗಂಟೆಗೆ ಇಲ್ಲಿ ದೀಪ ಬೆಳಗ್ತಾರಂತೆ. ಊಟದ ಹಾಲ್ಗೆ ಹೋಗ್ತಾಯಿದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಅನ್ನ ಸಾಂಬಾರು ಅದೇನೋ ಗೊಜ್ಜು ಹಾಕಿದ್ರು. ಕಾಯಿ ಒಬ್ಬಟ್ಟು ಸಿಗಲಿಲ್ಲ, ಹೂರ್ಣ ಇತ್ತಂತೆ. ಹೂರ್ಣ ಹಾಕ್ಬಿಟ್ರು ನಮಗೆ. ಪ್ಲೇಟ್ ಇಸ್ಕೊಂಡು ನೋಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮಾಮೂಲಿ ಇಲ್ಲಿ ಬಫೆ ಸಿಸ್ಟಮನ್ನು ನಾವೇ ಹಾಕ್ಸ್ಕೊಬೇಕಾಯಿತು. ಪ್ಲೇಟ್ಗಳು ಈ ಥರ ಎಲ್ಲ ನೋಡಿ ಎಲ್ಲದರಲ್ಲೂ ಒಂದೊಂದು ಹಾಕೋದಕ್ಕೆ ಆ ಥರ ಪ್ಲೇಟ್ ಇತ್ತು. ಅನ್ನ ಹಾಕ್ಬಿಟ್ಟು ಸಾಂಬಾರು, ರಸಮ್ಮು, ಆಮೇಲೆ ಪಲ್ಯ ಎಲ್ಲ ಹಾಕಿದ್ರು. ನಮಗೆ ಅದೇ ಕಾಯಿ ಒಬ್ಬಟ್ಟು ಮಿಸ್ ಮಾಡ್ಕೊಂಬಿಟ್ಟೆ ನಾನಂತೂ. ಕಾಳು ಗೊಜ್ಜು ಹಾಕಿದ್ರು. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಈಸ್ಕೊಂಡು ಇವಾಗ ಕೂತ್ಕೊಳ್ಳೋಣ ಅಂತ ಊಟಕ್ಕೆ ಹೋಗ್ತಾಯಿದ್ದೀನಿ ನಾನು. ಯಾವ ಥರ ಇದೆಯಪ್ಪ ಊಟ ಚೆನ್ನಾಗಿದೆಯಪ್ಪ? ಸೂಪರ್ ಊಟನಾ? ಸೂಪರಾ? ಹಾಕೋರೆ ಸೂಪರ್ ಊಟನಾ? ಹಾಕೋರೆ ಎಲ್ಲ ಹಾಕೋರೆ ನೋಡಿ, ಹಾಕಿಲ್ವಾ ನಮಗೆಲ್ಲ? ಎಲ್ಲೇ ಪಲ್ಯ ಒಂಚೂರಂತೆ. ಊಟ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲೆಲ್ಲ ತೊಟ್ಲು ಕಟ್ಟಿದ್ರು. ಅಂದರೆ ಅಶ್ವತ್ಥ ಮರ ಇತ್ತು, ನಾಗರ ಕಲ್ಲಿತ್ತಲ್ಲ, ಎಲ್ಲ ತೊಟ್ಲುಗಳು ಕಟ್ಟಿದ್ರು. ಇಲ್ಲೂ ನೋಡ್ಬೋದು ನೀವು ನಾಗರಗಳು ವಿಗ್ರಹಗಳೆಲ್ಲ ಇಟ್ಟಿರಲ್ಲ. ನೋಡಿಕೊಂಡು ಮುಂದೆ ಬರ್ತಾ ಇದ್ದಂಗೆ ನಾಗದೇವತೆ ಥರ ಅದಕ್ಕೂ ಅಷ್ಟೇ ನೋಡಿ ಈ ಥರ ಸೀರೆ ಉಟ್ಟಿ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ದೇವರುಗಳು ಇದೆ ಈ ದೇವಸ್ಥಾನದಲ್ಲಿ. ತುಂಬ ವಿಶಾಲವಾಗಿದೆ. ನಿಮ್ಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ನನಗಂತೂ ಗೊತ್ತಿಲ್ಲ. ಅಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ನಾನಂತೂ ಈ ದೇವಸ್ಥಾನಕ್ಕೆ ಒಂದು 5-6 ಸಲ ಆಗೈತೆ. ನಮ್ಮ ಮನೇಲಿರೋರೆಲ್ಲ ಫಸ್ಟ್ ಟೈಮ್ ಬಂದಿರೋದು. ಪ್ರತಿ ವರ್ಷ ನಾನು ಓಂ ಶಕ್ತಿಗೆ ಹೋದಾಗ ಈ ದೇವಸ್ಥಾನಕ್ಕೆ ಕರ್ಕೊಂಬಂದೇ ಬರ್ತಾರೆ. ಇವ್ರಿಗೆ ಎಲ್ಲರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ನಾನು ಕರ್ಕೊಂಡೋಗಿದ್ದ ದೇವಸ್ಥಾನ ಎಲ್ಲನೂ ಅಷ್ಟೇ. ನಮ್ಮ ಅಣ್ಣವ್ರಿಗೆ, ನಮ್ಮ ಅತ್ತಿಗೆ ಎಲ್ಲರಿಗೂ ಇಷ್ಟ ಆಯಿತು. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ಕಲ್ಯಾಣಿನೂ ಇತ್ತು. ನಾವು ಅದಕ್ಕೂ ಹೋಗಿ ಹಂಗೆ ನೀರು ಹಾಕ್ಕೊಂಡು ತುಂಬಾ ಚೆನ್ನಾಗಿತ್ತು. ಇದನ್ನು ನೋಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ನೋಡಿ ಪಾರ್ಕ್ ಥರ ಇತ್ತು. ಅಂದರೆ ಫೋಟೋ ಇಡ್ಸ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಬಾತುಕೋಳಿಗಳು ಅದಂತೂ ಎಷ್ಟೊಂದಿದ್ದೋ ಗೊತ್ತಾ. ಎಲ್ಲ ನೋಡ್ಕೊಂಡು ನಾವು ಮುಂದೆ ಬಂದು ಇನ್ನೊಂದ್ಸಲ ನೋಡಿ ದೇವಸ್ಥಾನ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಪ್ರಶಾಂತವಾದ ವಾತಾವರಣ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಈ ದೇವಸ್ಥಾನ. ಮುಂದೆ ಬರ್ತಾ ಇದ್ದಂಗೆ ನೋಡಿ ಇಲ್ಲೊಂದು ಉಯ್ಯಾಲೆ ಕಟ್ಟಿದ್ದು, ಅದನ್ನು ನಾನು ಆಡ್ತಾಯಿದ್ದೀನಿ. ನಾನು ಹಾಡು ಮಕ್ಕಳು ಆಡ್ತಾಯಿದ್ರು ಉಯ್ಯಾಲೆ. ಸ್ವಲ್ಪ ನಾನು ಇಸ್ಕೊಂಡು ಆಡ್ಬಿಟ್ಟು ಮುಂದೆ ಬಂದೆ. ಇವಾಗ ಇಲ್ಲಿಂದ ಹೊರಟಿದ್ವಿ. ಬರ್ತಾ ಇದ್ದಂಗೆ ಇಲ್ಲಿ ಪೂಜೆ ಸಾಮಾನು ಬೂತ್ಕೊಂಬಕ್ಕಲ್ಲಿ ನಾವು ಏನಾದ್ರು ದೀಪ ಹಚ್ಬೇಕು ಅಂದರೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನಾವು ಹೋಗ್ತಾ ಯಾವ್ಯಾವ ದೇವಸ್ಥಾನ ನೋಡಿದ್ದೀನೋ ಅಷ್ಟು ದೇವಸ್ಥಾನ ನಿಮ್ಗೆ ತೋರಿಸಿರೋದು. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ನೋಡಿ ತಿರುವಣ್ಣಾಮಲೆಯಲ್ಲಿ ಯಾವ ಥರ ದೇವ್ರ ದರ್ಶನ ಆಯಿತು, ಯಾವ ಥರ ಗಿರಿ ಪ್ರದಕ್ಷಿಣೆ ಮಾಡ್ದು ಅಂತ ನಾನು ತೋರಿಸ್ತೀನಿ ನಾನು ನಿಮಗೆ. ಊಟ ಆಯಿತು, ದರ್ಶನ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಜೋಕಲ್ಲಿನೂ ಆಡ್ದು. ಈಗ ಐಸ್ ತೊಗೊಂಡು ಐಸ್ ತಿನ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಇಲ್ಲಿಂದ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ವಿ. ಐಸ್ ಚೆನ್ನಾಗಿದೆ. ಬಾದಾಮಿ ಮಿಲ್ಕ್ ತೊಗೊಂಡೆ. ತುಂಬ ಚೆನ್ನಾಗಿದ್ದಾರೆ. ತಿರುವಣ್ಣಾಮಲೆಗೆ ಹೋಗ್ತಾ ನೀವು ಯಾವ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ತಿರುವಣ್ಣಾಮಲೆ ಪೂರ್ತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಬಾಯ್. ಎಲ್ಲರಿಗೂ ನಮಸ್ಕಾರ.